ಆತ್ಮೀಯ SLC ವಿದ್ಯಾರ್ಥಿಗಳೇ, ಇವತ್ತು ನಾವು ಸಂಖ್ಯಾಶಾಸ್ತ್ರದಲ್ಲಿ 3 ಅಂಕಕ್ಕೆ ಬರ್ತಕ್ಕಂಥ ಖಚಿತ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಸರಾಸರಿ ಅಂತ ಹೇಳ್ಬೋದು. ಸರಾಸರಿಯನ್ನ ನಾವು ನೇರ ವಿಧಾನದ ಮೂಲಕ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ನಾವು ಈಗ ಮಾಡೋಣ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ವರ್ಗಾಂತರ ಗಾತ್ರ ಕೊಟ್ಟಿದ್ದಾನೆ ಅವನು. ವರ್ಗಾಂತರ ಗಾತ್ರ ಕ್ಲಾಸ್ ಇಂಟರ್ವಲ್ 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50, 50 ರಿಂದ 60. ಇದು ಏನಂದ್ರೆ ವರ್ಗಾಂತರ. ಅದಾದ ನಂತರ ಆವೃತ್ತಿ ಕೊಟ್ಟಿದ್ದಾರೆ FI. FI ಎಷ್ಟು ಕೊಡೋಣಪ್ಪ ಅಂದ್ರೆ 2, 3, 6, 5, 4. ಓಕೆ, ಈಗ ನಾವೇನ್ ಮಾಡ್ಬೇಕು ಅಂತಂದ್ರ ಸಿಗ್ಮಾ FI ಅನ್ನ ಕಂಡುಹಿಡಿಬೇಕು. ಸಿಗ್ಮಾ FI ಎಷ್ಟಾಗತ್ತಂದ್ರೆ 2 + 3 5, 5 + 6 11, 11 + 5 16, 16 + 4 ಎಷ್ಟಾಯ್ತು ಅಂದ್ರೆ 20. ಓಕೆ, ನಾವೇನ್ ಕಂಡುಹಿಡಿದೀವಿ ಈಗ FI ಅನ್ನ ಕಂಡುಹಿಡಿದೀವಿ. FI ಎಷ್ಟು ಬಂತು 20. ಇದಾದ ನಂತರ ನಾವೇನ್ ಕಂಡುಹಿಡಿಬೇಕಂದ್ರ ಮಧ್ಯ ಬಿಂದುವನ್ನ ಕಂಡುಹಿಡಿಬೇಕು. ಮಧ್ಯ ಬಿಂದು ಅಂದ್ರೆ ಏನು ಅಂದ್ರೆ ಹೇಳ್ತೀವಿ ನಾವು ಅಂದ್ರೆ XI ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? XI. ಓಕೆ, ಈ XI ಹೆಂಗೆ ಕಂಡುಹಿಡಿಬೇಕು ಅಂದ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ. ನೋಡಿ, ಏನು ಮೇಲ್ಮಿತಿ ಪ್ಲಸ್ ಕೆಳಮಿತಿ, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬಾಗ್ಲೆ ಎಷ್ಟು ಅಂತಂದ್ರ 2 ಅಂತ ಈ ಸೂತ್ರವನ್ನು ಬಳಸಿ ಕೂಡ ಏನ್ ಮಾಡ್ಬೋದು ನಾವು ಮಧ್ಯ ಬಿಂದುವನ್ನ ಪ್ರತಿಯೊಂದು ವರ್ಗಾಂತರ ಮಧ್ಯ ಬಿಂದುವನ್ನ ನಾವು ಕಂಡುಹಿಡಿಯಬಹುದು. ಉದಾಹರಣೆಗೆ 10, 20, 10 ರಿಂದ 20 ಬರ್ತಕ್ಕಂತಹ ಮಧ್ಯ ಬಿಂದು ಎಷ್ಟು ಅಂದ್ರೆ ಮೇಲ್ಮಿತಿ ಎಷ್ಟಿದೆ ಇಲ್ಲಿ? ಮೇಲ್ಮಿತಿ 20, ಕೆಳಮಿತಿ 10 /2. ಹಾಗಾದ್ರೆ 30/2, 2 ಒಂದೇ 2 15. ಹಂಗಾರ ಇದರ ಮಧ್ಯ ಬಿಂದು ಎಷ್ಟು ಅಂದ್ರೆ 15. ಹಾಗೆ ಇದು ಮಧ್ಯ ಬಿಂದು 20 ರಿಂದ 30 ಇದೆ. ಎಷ್ಟು ತಗೋಬಹುದು ಹೇಳ್ರಿ ಅಂದಾಜು ನೀವು? 25. ಇದು ಎಷ್ಟು ತಗೋಬಹುದು ಹೇಳ್ರಿ? 35. ಇದು ಎಷ್ಟು ತಗೋಬಹುದು ಹೇಳ್ರಿ? 45. ಸೊ ಹಾಗೆ ಇದು ಎಷ್ಟು ತಗೋಬಹುದು? 55. ಇವು ಏನಂದ್ರೆ ಮಧ್ಯ ಬಿಂದು. ಇದಾದ ನಂತರ ನಾವೇನ್ ಕಂಡುಹಿಡಿಬೇಕು? FI ಇಂಟು XI ಅನ್ನ ಕಂಡುಹಿಡಿಬೇಕು. FI XI ನೋಡಿ, ಇದು ಗುಣಾಕಾರ 15 2 30, 15 2 30. ಈಗ ಇದು ಗುಣಾಕಾರ 25 × 3, 25 3 75. ಓಕೆ, 35 6 ನಮಗೆ ದೊಡ್ಡ ಬಗ್ಗೆ ಆಗ್ತದೆ ಗುಣಿಸ್ಬೋದು. 35 6 35 × 6, 6 5 30, 3 ಕೈಲ 6 3 18, 2 20, 21 210. ಆಮೇಲೆ 45 × 5 45 5 ಹೌದಲ್ಲ? 45 5 45 5 ನೋಡಿ ಹೆಂಗ್ರ 5 5 25, 5 4 20, 22 22 225, 225. ಹಾಗೆ 55 4 55 4 4 5 20, 4 5 20 ಎಷ್ಟಾಗ್ತದೆ? 4 5 20, 4 5 20, 22 220 ಆಗುತ್ತೆ. ಇದು ಟೋಟಲಿ ಸಮ್ ಮಾಡ್ಬೇಕು. ಅಂದ್ರೆ ಸಮೇಶನ್ ಅಂದ್ರೆ ಏನದು? ಸಿಗ್ಮಾ FI XI ಅನ್ನ ಕೂಡಿಸಿ ಎಷ್ಟಾಗುತ್ತೆ ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡೋದಾದ್ರ ಗಮನಿಸಲಿ, ಕೂಡಿಸೋಣ. ಎಸ್, ಸೊ ಈಗ ಕೂಡಿಸೋಣ. ನೋಡಿ ಎಷ್ಟಾಗುತ್ತೆ ಅಂದ್ರೆ 0 + 5 5, 0 ಕೂಡಿಸಿ 5 5 5 10 10 ಆಯ್ತಲ್ಲ? 10 ಆಯ್ತು ಒಂದು ಕೈಲ. ಓಕೆ, ನೆಕ್ಸ್ಟ್ 3 7 10, 10 ಇದೊಂದು 11, 11 2 13, 13 2 15 1 16 ಅಂದ್ರೆ ಒಂದು ಕೈಲ. ನೆಕ್ಸ್ಟ್ 2 2 4, 4 2 6, ಇದೊಂದು 7. ಉತ್ತರ ಎಷ್ಟು ಬಂತಿದ್ದು? 760. ಓಕೆ, ಹಂಗಾರ ನೋಡಿ ಮಕ್ಕಳೇ, ಏನಂದ್ರೆ ನಮ್ಗೆ ಬಂದಿರ್ತಕ್ಕಂಥ ಉತ್ತರ ಏನಂದ್ರೆ ಸಿಗ್ಮಾ FI ಬಂದಿದೆ. ಸಿಗ್ಮಾ FI ಎಷ್ಟಿದೆ? 20. ಹಂಗ ಮತ್ತೆ ಬಂದದ ಸಿಗ್ಮಾ FI XI ಬಂದಿದೆ. ಸಿಗ್ಮಾ FI XI ಬಂದಿದೆ. ಎಷ್ಟು ಕಂಡು ಹಿಡಿದ್ವಿ ನಾವು? 760.
60 ಸರಿನಾ? ಹಾಗಾದರೆ ಈಗ ನಾವು ಸರಾಸರಿ ಕಂಡುಹಿಡಿಯಬೇಕು. ಸರಾಸರಿ ಕಂಡುಹಿಡಿಯುವ ಸೂತ್ರ ಸರಾಸರಿ x ಬಾರ್ ಇಸ್ ಈಕ್ವಲ್ ಟು ನಮ್ಮೆಲ್ಲರಿಗೂ ಗೊತ್ತಿದೆ ಸಿಗ್ಮಾ fi ಇಂಟು xi ಡಿವೈಡೆಡ್ ಬೈ ಸಿಗ್ಮಾ fi ಅಂತ ಹೇಳಿ ಸೂತ್ರ ಹಾಕೋಣ. ಆ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. fi xi ಎಷ್ಟು ಬಂದಿದೆ? 760. fi ಎಷ್ಟು ಬಂದಿದೆ? 20. ಈ ಜೀರೋ ಕ್ಯಾನ್ಸಲ್ ಆಯ್ತು ಸರಿನಾ? ಸೊ 2 ಒಂದೇ 2 2 ಒಂದೇ 2 2 ಮೂರ್ಲೆ 6 1 ಉಳಿತು 16 ಆಯ್ತು 2 ಎಂಟ್ಲೆ 16. ಹಂಗಾದ್ರೆ ಉತ್ತರ ನಮಗೆ ಎಷ್ಟು ಬಂತು ಅಂತಂದ್ರ 36. ಇದು ಏನಪ್ಪಾ ಅಂತಂದ್ರ ಸರಾಸರಿ. ಇದು ಯಾವ ವಿಧಾನದ ಮೂಲಕ ಕಂಡುಹಿಡಿಬೇಕಾಗಿತ್ತು? ನಾವು ನೇರ ವಿಧಾನ ಅಂತ ಹೇಳ್ತೀವಿ. ಯಾವುದೇ ವಿಧಾನ ಅಂತ ಕೇಳೋದಿಲ್ಲ, ಅಲ್ಲಿ ಸರಾಸರಿ ಕಂಡು ಹಿಡೀರಿ ಅಂತ ಕೇಳ್ತಾರ. ಅವಾಗ ನೇರವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರ ನೇರ ವಿಧಾನವನ್ನೇ ನಾವು ಫಾಲೋ ಮಾಡಿ ಏನ್ ಮಾಡ್ಬೇಕು? ಸರಾಸರಿಯನ್ನ ನಾವು ಕಂಡುಹಿಡಿಬೇಕಾಗತ್ತ. ಗೊತ್ತಾಯ್ತಲ್ಲ? ಈ ಪ್ರಶ್ನೆಯನ್ನ ಮಾರ್ಚ್ 2025ರಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳೋಣ? 3 ಮಾರ್ಕ್ಸಿಗೆ ಕೇಳೋಣ. ಓಕೆ, ಸೊ ಈ ತರ ಲೆಕ್ಕ ಈಸಿ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು.